ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಒಂದು 5 ಸ್ಪೂನು ಎಣ್ಣೆ ಹಾಕಿದ್ದೀನಿ, ಒಂದು ಎಲೆ ಹಾಕಿದ್ದೀನಿ, ಬಿರಿಯಾನಿ ಎಲೆ ಹಾಕಿದ್ದೀನಿ, ಒಂದಿಡಿ ಪುದೀನ ಸೊಪ್ಪು ಹಾಕಿದ್ದೀನಿ. ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಪುದೀನ ಸೊಪ್ಪನ್ನ. ಫ್ರೈ ಆಗಿಂದೆ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದೆ ಟೊಮೊಟೊ ಹಾಕ್ತಾಯಿದ್ದೀನಿ. ಈರುಳ್ಳಿನ ಒಂದು 3 ತೊಗೊಂಡಿದ್ದೆ, ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿರ್ಬೇಕಲ್ಲ, ಸ್ವಲ್ಪ ಹುಳಿ ಬರಬೇಕಲ್ಲ, ಅದಕ್ಕೋಸ್ಕರ ಚಿಕನ್ನ ಸೇರಿಸ್ತಾಯಿದ್ದೀನಿ. ಅದಕ್ಕೆ ಚಿಕನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಚಿಕನ್ನು ಅದಕ್ಕೇನು ಇಷ್ಟೇ ಹಾಕಬೇಕು ಅಂತಂದೇನಿಲ್ಲ, ನೀವು ಚಿಕನ್ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ. ಇದರಿಂದ 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿನ ಒಂದು 3 ಕಪ್ ತೊಗೊಂಡು ಆಮೇಲೆ ಮಿಕ್ಸಿ ಜಾರ್ ತೊಗೊಂಡು ರುಬ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ, ಮತ್ತು ಇದು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದೇ ಈರುಳ್ಳಿ ಹಾಕ್ತಾ ಇರೋದು ಅದಕ್ಕೆ ರುಬ್ಬೋದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಇವಿಷ್ಟನ್ನು ಹಾಕಿ ನಾನು ಸಣ್ಣಗೆ ರುಬ್ಕೊತೀನಿ. ಇದಿಷ್ಟೇ ಹಾಕ್ತಾಯಿದ್ದೀನಿ, ಯಾಕಂದರೆ ಮಸಾಲ ಪುಡಿ ಸೇರಿಸ್ತೀನಲ್ಲ, ಅದಕ್ಕೋಸ್ಕರ ನಾನು ಇದಿಷ್ಟೇ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಿದ್ದೆ ಆಮೇಲೆ ರುಬ್ಬಿರೋ ಮಿಶ್ರಣ ಸೇರಿಸ್ತಾಯಿದ್ದೀನಿ. ಅದಕ್ಕೆ ರುಬ್ಕೊಂಡಿರೋದು ಅದನ್ನು ಸ್ವಲ್ಪ ಕ್ಲೀನಾಗಿ ಬಾಡಿಸ್ಕೊಂಡು ಕುದಿಸ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಸಿದ ಮೇಲೆ ಅದನ್ನ ಕುದಿಸ್ಬೇಕು ಸ್ವಲ್ಪ. ನೋಡಿ, ಈಗ ಕುದ್ದಿದೆ. ಅರಿಶಿನ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ. ಆಮೇಲೆ ಗರಂ ಮಸಾಲ ಸೇರಿಸ್ತಾಯಿದ್ದೀನಿ, ಮತ್ತು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಒಂದು 3 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನಿಲ್ಲಿ 3 ಸ್ಪೂನ್ ಸೇರಿಸ್ತಾಯಿದ್ದೀನಿ. ಹಾಕಿದ ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದೆ ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿನ, ಅದನ್ನು ಹಾಕ್ತೀನಿ. ನೋಡಿ, ಇದು ಫ್ರೈ ಆಗ್ತಾಯಿದೆ, ಇದು ಆಗಿದೆ. ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಸೇರಿಸಿದ ಮೇಲೆ ಅದನ್ನು ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಹಾಕಬೇಕು ಅಂದರೆ, ನೀವು 3 ಲೋಟ ತೊಗೊಂಡಿದ್ದೀರಲ್ಲ, 5 ಕಪ್ಪು ನೀರು ತೊಗೋಬೇಕು. ಅಕ್ಕಿನ 3 ಲೋಟ ತೊಗೊಂಡ್ರೆ 5 ಕಪ್ಪು ನೀರು ತೊಗೊಳ್ಳಿ. ನೀರು ತೊಗೊಂಡು ಹಾಕಿ. ಯಾಕಂತಂದರೆ 6 ಕಪ್ಪು ಹಾಕಿದರೆ ಮತ್ತೆ ಮುದ್ದೆ ಆಗಿಬಿಡುತ್ತೆ ಅನ್ನ. ಅದಕ್ಕೋಸ್ಕರ ನಾನು 5 ಕಪ್ ಅಷ್ಟೇ ತೊಗೊತಾ ಇದ್ದೀನಿ ಇಲ್ಲಿ ನೀರು ತೊಗೊಂಡಿದ್ದೆ. ಆಮೇಲೆ ನಾನಿನ್ನೂ ಉಪ್ಪು ಹಾಕಿಲ್ಲ. ಈಗ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಎಷ್ಟು ಬೇಕೋ ಉಪ್ಪು ಅಷ್ಟು ಕ್ಲೀನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನೋಡಿ, ಉಪ್ಪನ್ನ ಮಾತ್ರ ಎಷ್ಟು ಸೇರಿಸ್ಬೇಕೋ ಅಷ್ಟೇ ಸೇರಿಸಿ. ಆಮೇಲೆ ನಾನು ಮತ್ತೆ ಇನ್ನೊಂದು ಸಲ ಅದನ್ನ ಮಿಕ್ಸ್ ಮಾಡ್ತೀನಿ. ಉಪ್ಪೆಲ್ಲ ಕಡೆಗೂ ಹೋಗಬೇಕಲ್ಲ, ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ತೀನಿ. ನಾನಂದರೆ ಒಂದೇ ಸೀಟಿ, ನಾನು ಯಾವುದೇ ರೈಸ್ ಮಾಡಿದರೂ ಕೂಡ ಒಂದೇ ಸೀಟಿನೇ ನಾನು ಉಪ್ಸೋದು. ಎರಡೆಲ್ಲ ಉಪ್ಸಲ್ಲ, ಅದನ್ನ ಒಂದೇ ಸೀಟಿ ಉಪ್ಪಿಸಿ ತೆಗೀರಿ. ಇದು ಈಗಾಗಿದೆ, ಒಂದು ಸೀಟಿಯಲ್ಲೇ ಉಬ್ಬಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ಬಿರಿಯಾನಿ ತುಂಬ ಚೆನ್ನಾಗಿದೆ. ಈಗ ನಾನು ಸರ್ವ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಬರೀ ಗರಂ ಮಸಾಲ ಅಷ್ಟೇ ಅದನ್ನ ಹಾಕಿ ಮಾಡಿದ್ದೀನಿ ನಾನು ಈ ಬಿರಿಯಾನಿನ. ನೋಡಿ.